ಹಾಗೆಲ್ಲರಿಗೂ ನಮಸ್ಕಾರ. ಸೊ ಬಿಗ್ ಬಾಸ್ನ ಇವತ್ತಿನ ಎಪಿಸೋಡ್ನ ಎರಡನೇ ಪ್ರೋಮೋ ಅಪ್ಲೋಡ್ ಆಗಿದೆ ಆ್ಯಂಡ್ ಇಲ್ಲೂ ಕೂಡ ಅಷ್ಟೇ. ಸೊ ಗಿಲ್ಲಿ ವರ್ಸಸ್ ಧ್ರುವಂತೆ ನಡೀತಿರುವಂಥದ್ದು. ಸೊ ಸಿಕ್ಕಾಪಟ್ಟೆ ಫೈಟ್ ನಡೀತಾ ಇದೆ ಗಿಲ್ಲಿ ಕಾವ್ಯ ಆ್ಯಂಡ್ ಧ್ರುವಂತ್ ಮಧ್ಯೆ. ಇಲ್ಲಿ ಒಂದು ರೀತಿಯಲ್ಲಿ ನಮ್ಮ ಧ್ರುವಂತ್ ಅವರು ಸೊ ಸ್ಟ್ರೇಟಾಗಿ ಫೈಟ್ ಮಾಡೋಕ್ಕಾಗ್ದೇನೆ ಒಂದು ರೀತಿಯಲ್ಲಿ ಸಿನಿಮಾಗಳಲ್ಲಿ ವಿಲನ್ಗಳು ಬರ್ತಾರಲ್ಲ, ಸೊ ಹೀರೋಗೆ ನೆಟ್ಟಿಗೆ ಫೈಟ್ ಮಾಡೋಕ್ಕಾಗ್ದೇನೆ ಸೊ ಹೀರೋಯಿನ್ ಅಥವಾ ಹೀರೋ ಫ್ಯಾಮಿಲಿ ಮೇಲೆ ಅಟ್ಯಾಕ್ ಮಾಡುವಂಥದ್ದು. ಸೊ ಅದೇ ನಡೀತಿರುವಂಥದ್ದು. ಇಲ್ಲಿ ನೇರವಾಗಿ ಫೈಟ್ ಮಾಡೋದು ಕಲಿರಲ್ಲಿ ಡ್ಯಾಶ್ಗಳ ಥರ ಸೊ ಹಿಂದೆಯಿಂದ ಬಂದು ಫೈಟ್ ಮಾಡೋದಂತಲ್ಲ, ಡೈರೆಕ್ಟಾಗಿ ಗಿಲ್ಲಿನ ಫೈಟ್ ಮಾಡಬೇಕು ಅಂತಂದರೆ ಗಿಲ್ಲಿ ಜೊತೆಗೆ ಮಾಡಿ. ಅದನ್ನೆಲ್ಲ ಬಿಟ್ಬಿಟ್ಟು ಕಾವ್ಯ ಹೆಸರು ಏನಕ್ಕೆ ತೊಗೊಂಡ್ಬರ್ತಿದ್ರೆ ಅರ್ಥ ಆಗ್ತಿಲ್ಲ ನನಗೆ. ಸೊ ನಡೀತಾ ಇದೆ ಇಲ್ಲಿ ಕಳಪೆ ಮತ್ತು ಉತ್ತಮ ಬಗ್ಗೆ. ಸೊ ಸಿಕ್ಕಾಪಟ್ಟೆ ವೈಲೆನ್ಸ್ ನಡೀತಾ ಇದೆ. ಗಿಲ್ಲಿ ಅಂತೂ ಸರಿಯಾಗಿ ಹಾಕೊಂಡು ಕೊಡ್ತಿದ್ದಾನೆ. ಬಟ್ ನೋಡೋಣ ಏನೇನು ಆಗುತ್ತೆ ಅಂತ. ಒಟ್ಟಿನಲ್ಲಿ ಸೊ ಗಿಲ್ಲಿಗೆ ಇಲ್ಲಿ ಮಕಾಡೆ ಮಲಗಿಸ್ಬೇಕು ಅಂತ ಸಿಕ್ಕಾಪಟ್ಟೆ ಜನ ಪ್ಲ್ಯಾನ್ ಮಾಡ್ಕೊಂಡು ಕೂತಿದ್ದಾರೆ. ಆ್ಯಂಡ್ ಒಂದು ಲೈನ್ ನೆನಪಾಗ್ತಿದೆ ನನಗೆ. ಒಂದು ರಿಷಾ ಹೇಳಿರೋವಂಥದ್ದು, ಗಿಲ್ಲಿನ ಹೊಡಿಬೇಕು ಅಂತಂದರೆ ಸೊ ಕಾವ್ಯನ ಹೊಡಿಲೇಬೇಕು ಅನ್ನೋ ರೇಂಜಲ್ಲಿ ಒಂದು ಮಾತು ಎಲ್ಲೋ ಹೇಳಿರೋವಂಥದ್ದು ನೆನಪಿದೆ. ಸೊ ನಿಮಗೂ ನೆನಪಿದ್ರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಎಲ್ಲಿ ಯಾರ ಜೊತೆ ಹೇಳಿರೋವಂಥದ್ದು ಅಂತ. ಇಲ್ಲಿ ರಿಷಾ ಆ್ಯಂಡ್ ಧ್ರುವಂತ್ ಅವರು ಸೊ ಕಳಪೆ ಅಂತ ಕೊಟ್ಟಿರುವಂಥದ್ದು ನಮ್ಮ ಗಿಲ್ಲಿಗೆ. ಆ್ಯಂಡ್ ಗಿಲ್ಲಿ ಜೊತೆಗೆ ಕಾವ್ಯ ಹೆಸರನ್ನು ಸೇರಿಸ್ಕೊಂಡು ಅಲ್ಲಿ ಹೇಳ್ತಿರುವಂಥದ್ದು, ಅದು ಬೇಜಾರಾಗಿರುವಂಥದ್ದು ಗಿಲ್ಲಿಗೆ. ಬಿಕಾಸ್ ಇಲ್ಲಿ ಗಿಲ್ಲಿ ಅಂತಂದರೆ ಗಿಲ್ಲಿಗೆ ಮಾತ್ರ ಹೇಳಬೇಕೆ ಹೊರತು ಸೊ ಅಲ್ಲಿ ಕಾವ್ಯ ಹೆಸರು ಸೇರಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಸೊ ಕಳಪೆ ಅಂತ ಬಂದಾಗ ಇದು ಒಂಟಿ ಆಗಿರುವಂಥದ್ದು, ಜಂಟಿ ಅಲ್ಲ. ಜಂಟಿಯಾಗಿದ್ದ ಕೊಟ್ಟಿದ್ದೀರೋ ಓಕೆ, ಬಟ್ ಇಲ್ಲಿ ಒಂಟಿ ಅಂತ ಬಂದಾಗ ಸೊ ಒಬ್ಬರಿಗೆ ಗಿಲ್ಲಿಗೆ ನೀವು ನಾಮಿನೇಟ್ ಮೀನ್ಸ್ ಕಳಪೆ ಕೊಡ್ತೀರಿ ಅಂತಂದರೆ ಗಿಲ್ಲಿ ಬಗ್ಗೆ ಮಾತಾಡಿ. ಅದನ್ನೆಲ್ಲ ಬಿಟ್ಟು ಕಾವ್ಯ ಹೆಸರೇನು ತೊಗೊತಿದ್ದೀರಾ? ಡೈರೆಕ್ಟಾಗಿ ಫೈಟ್ ಮಾಡಿ ಅಲ್ಲ ಗಿಲ್ಲಿ ಜೊತೆಗೆ. ಯಾಕೆ ತಾಕತ್ತಿಲ್ವಾ, ದಮ್ಮಿಲ್ವಾ? ಅದಕ್ಕೋಸ್ಕರ ತಾನೇ ಕಾವ್ಯ ಹೆಸರು ತೊಗೊಂಡಿಲ್ಲಿ ಇಂಡೈರೆಕ್ಟಾಗಿ ಹೊಡಿತಾ ಇದ್ದೀರಾ ನೀವು. ಅದೇ ಹೇಳಿದ್ನಲ್ಲ ಅವಾಗಲೇ, ಸಿನಿಮಾಗಳಲ್ಲಿ ನೋಡಿದ್ರಲ್ಲ ವಿಧಾನಗಳು ಹೆಂಗೆ ಮಾಡ್ತಾರೆ ಅಂತ. ಸೊ ನೇರವಾಗಿ ಹೀರೋಗೆ ಫೈಟ್ ಮಾಡೋಕ್ಕಾಗ್ದೇನೆ ಸೊ ಹೀರೋ ಫ್ಯಾಮಿಲಿ ಜೊತೆಗೆ ಅಥವಾ ವೈಫ್ ಜೊತೆಗೆ ಅಥವಾ ಅವ್ರ ಮನೆಯವ್ರ ಜೊತೆಗೆ ಸೊ ಇದೇ ಮಾಡುವಂಥದ್ದಲ್ವಾ. ಸೊ ಅದೇ ಇಲ್ಲಿ ಮಾಡ್ತಿರೋವಂಥದ್ದು ಧ್ರುವಂತ್. ನಾನು ಅವತ್ತಿಂದ ಹೇಳ್ತಾ ಇದ್ದೀನಿ, ಧ್ರುವಂತ್ ಅಂತ ಕ್ರಿಮಿನಲ್ ಇನ್ಯಾರೂ ಇಲ್ಲ ಅಂತ ಹೇಳ್ಬಿಟ್ಟು. ಸೊ ಇಲ್ಲಿ ನೇರವಾಗಿ ಗಿಲ್ಲಿನ ಟಾರ್ಗೆಟ್ ಮಾಡೋಕ್ಕಾಗದೆ ಸೊ ಇಲ್ಲಿ ಕಾವ್ಯ ಕಡೆಯಿಂದ ಬಂದಿರುವಂಥದ್ದು. ಸೊ ಸ್ಟಾರ್ಟಿಂಗಲ್ಲೇ ನೀವು ನೋಡಿದ್ರೆ ಅಲ್ಲಿ ಸೊ ಇಲ್ಲಿ ರಿಷಾ ಅವ್ರು ಹೇಳುವಂಥದ್ದು, ಯಾವಾಗ ನೋಡಿದ್ರು ಕಾವು ಕಾವು ಕಾವು, ಇನ್ನೇನಾದರೂ ನಿನ್ನ ಬಾಯಲ್ಲಿ ಬರುತ್ತಾ ಇದು ಬಿಟ್ಟು ಅನ್ನೋ ರೀತಿಯಲ್ಲಿ ಹೇಳ್ತಿದ್ದಾರೆ. ಸೊ ಇದು ಆ್ಯಕ್ಚುಲಿ ಒಂದು ವಾರದ ಹಿಂದೆನೇ ಇದೇ ರೀತಿಯಲ್ಲಿ ಅಲ್ಲಿ ಬೆಡ್ರೂಮಲ್ಲಿ ಕಿತ್ತಾಟ ಶುರು ಆಯಿತು. ಸೊ ಅವಾಗಲೂ ಕೂಡ ಅಷ್ಟೇ ಕಾವ್ಯ ಹೆಸರು ತೊಗೊಂಡೇನೆ ಇಲ್ಲಿ ರಿಷಾ ಅವರು ಸೊ ಗಿಲ್ಲಿ ಜೊತೆಗೆ ಕಿತ್ತಾಡಿರುವಂಥದ್ದು. ಅದಾದಮೇಲೆ ಕೂಡ ಅಷ್ಟೇ. ಸೊ ಇವಾಗ ಮಗೇನ್ ಮತ್ತೆ ತಿರುಗಿ ಹೆಸರು ತೊಗೊತಿದ್ರೆ ಅಂದರೆ ಇಲ್ಲೇ ಗೊತ್ತಾಗುತ್ತೆ ಸೊ ಇಲ್ಲಿ ಪ್ರಾಬ್ಲಮ್ ಗಿಲ್ಲಿ ಜೊತೆಗೆ ಕಾವ್ಯದು ಕೂಡ ಇದೆ ಅಂತ. ಆ್ಯಂಡ್ ಇದಾದಮೇಲೆ ಧ್ರುವ ಅಂತ ಹೇಳುವಂಥದ್ದು ಅವ್ರ ಬಗ್ಗೆ ಮತ್ತೆ ಸೊ ಅವರ ಕಾವ್ಯ ಬಗ್ಗೆ ಬಿಟ್ಟರೆ ಎಲ್ಲರನ್ನೂ ಕೂಡ ತಮಾಷೆ ಮಾಡಿಕೊಂಡು ಅನ್ನೋ ರೀತಿಯಲ್ಲಿ ಹೇಳ್ತಿದ್ದಾರೆ. ಅಂದರೆ ಇಲ್ಲಿ ಧ್ರುವ ಅಂತ ಹೇಳುವಂಥದ್ದು ಗಿಲ್ಲಿ ಬಗ್ಗೆ ಮತ್ತು ಅವರ ಕಾವ್ಯ ಅಂತ. ಅವರ ಕಾವ್ಯ ಅಂತಂದ್ರೆ ಏನದು, ಯಾವ ಪೊಸಿಷನ್ ಕೊಡ್ತಿದ್ರು ಅವರ ಕಾವ್ಯ ಅನ್ನೋದು ಸೊ ಅರ್ಥ ಆಗ್ತಿಲ್ಲ ನನಗೆ. ಸೊ ಈ ರೇಂಜಿಗೆ ಒಬ್ಬರನ್ನ ಟಾರ್ಗೆಟ್ ಮಾಡಬೇಕು ಅಂತಂದರೆ ಇಂಡೈರೆಕ್ಟಾಗಿ ಈ ಥರ ಹೊಡೆಯುವಂಥದ್ದು. ಸೊ ಇದು ಪಕ್ಕ ವಿಲನ್ ಕ್ಯಾರೆಕ್ಟರ್ ಅಂತಲೇ ಹೇಳ್ಬೋದು. ಸೊ ಅವರ ಬಗ್ಗೆ ಮತ್ತು ಅವರ ಕಾವ್ಯ ಬಗ್ಗೆ ಬಿಟ್ಟರೆ ಎಲ್ಲರನ್ನೂ ಕೂಡ ತಮಾಷೆ ಮಾಡಿಕೊಂಡು ಅಂತ. ಸೊ ತಮಾಷೆ ಮಾಡೋಕ್ಕೆ ನಿಮ್ಮ ಕೈಯಲ್ಲಿ ತೊಗೊಳಕ್ಕಾಗಲ್ಲ ಅಂತ ಹೇಳಿ ಅದೆಲ್ಲ ಬಿಟ್ಬಿಟ್ಟು ಕಾವ್ಯನ ಗಿಲ್ಲಿ ಜೊತೆಗೆ ಸೇರಿಸಿ ಏನು ಸಂಬಂಧ ಕಟ್ಟಕ್ಕೆ ಹೊರಟಿದ್ದೀರಾ ನೀವು? ಅಲ್ಲಿ ಕಾವ್ಯ ಹೇಳುವಂಥದ್ದು ಸೊ ಅವರ ಕಾವ್ಯ ಇವರ ಕಾವ್ಯ ಅನ್ನೋ ಅವಶ್ಯಕತೆ ಇಲ್ಲ ಅಂತ ಹೇಳ್ತಾರೆ. ಬಟ್ ಧ್ರುವ ಅಂತ ಹೇಳುವಂಥದ್ದು ಅದು ನನ್ನ ಅಭಿಪ್ರಾಯ ಅಂತ. ಆ್ಯಂಡ್ ನಿಮ್ಮ ಅಭಿಪ್ರಾಯ ಅಂತ ಹೇಳಿ ಸೊ ಬೇರೆಯವರ ಕ್ಯಾರೆಕ್ಟರ್ ಬಗ್ಗೆ ಏನು ಬೇಕಾದರೂ ಮಾತಾಡೋಕ್ಕೆ ಆಗುತ್ತಾ ಅನ್ನೋ ರೀತಿಯಲ್ಲಿ ಇಲ್ಲಿ ನಮ್ಮ ಕಾವ್ಯ ಕೇಳ್ತಿರುವಂಥದ್ದು. ಆ್ಯಂಡ್ ಇಲ್ಲಿ ಗಿಲ್ಲಿ ಕೂಡ ಹೇಳ್ತಿರೋಂಥದ್ದು ಏನಂತ, ನನ್ನ ಹೆಸರು ಪಕ್ಕ ಬೇರೆಯವ್ರ ಹೆಸರು ಏನಕ್ಕೆ ಕೇಳ್ತಿದ್ದೀರಾ ನೀವು ಅನ್ನೋ ರೀತಿಯಲ್ಲಿ. ಆ್ಯಂಡ್ ಕಾವ್ಯ ಹೇಳುವಂಥದ್ದು ಧ್ರುವಂತ್ಗೆ ಸೊ ನಿಮ್ಮ ಬಗ್ಗೆ ನಾವು ಕೂಡ ಮಾತಾಡ್ಬೋದಾ ಹಾಗೆ ಬೇರೆ ರೀತಿ ಅನ್ನೋ ರೀತಿಯಲ್ಲಿ ಕೆಲವೊಂದು ಮಾತುಗಳು ಬರ್ತಾ ಇದೆ. ಆ್ಯಂಡ್ ಗಿಲ್ಲಿಯಲ್ಲಿ ಕ್ಲಿಯರಾಗಿ ಹೇಳ್ತಿದ್ದೇನೆ, ನನಗೆ ಕಳಪೆ ಕೊಟ್ಟಿದ್ದೀರಿ ಅಂತಂದರೆ ನನ್ನ ಬಗ್ಗೆ ಮಾತಾಡಿ, ನೀವು ಬೇರೆಯವ್ರ ಬಗ್ಗೆ ಮಾತಾಡೋಕ್ಕೆ ನೀನು ಯಾರು ಅನ್ನೋ ರೀತಿಯಲ್ಲಿ ಕಿತ್ತಾಟ ನಡೀತಾ ಇದೆ. ಆ್ಯಂಡ್ ಸಖತ್ ಫೈಟ್ ಅಂತೂ ನಡೀತಾ ಇದೆ. ಒಟ್ಟಿನಲ್ಲಿ ನಾನು ಹೇಳಿರೋ ರೀತಿಯಲ್ಲಿ ಸೊ ಇವ್ರ ಮನೇಲಿರುವಂಥವ್ರಿಗೆ, ಅದರಲ್ಲೂ ಮುಖ್ಯವಾಗಿ ಅಶ್ವಿನಿ ಗ್ಯಾಂಗ್ ಇದೆಯಲ್ಲ, ಸೊ ಧ್ರುವಂತ್ ಬೇರೆ ಸೇರ್ಕೊಂಡವನೇ, ರಿಷಾ ಬಗ್ಗೆ ಬೇರೆ ಇದ್ದಾರೆ. ಸೊ ಇವ್ರಿಗೆ ನೇರವಾಗಿ ಫೈಟ್ ಮಾಡೋವಂಥ ತಾಕತ್ತಿಲ್ಲ ಗಿಲ್ಲಿ ಜೊತೆಗೆ. ಸೊ ಅದಕ್ಕೋಸ್ಕರನೇ ಇವಾಗ 3 ಜನ ಸೈಲೆಂಟಾಗಿ ಕೂತ್ಕೊಂಡವ್ರೆ. ಒಂದು ಸುದಿ, ಇನ್ನೊಂದು ಅಶ್ವಿನಿ. ಸೊ ಇನ್ನು ಕೆಲವರೆಲ್ಲ ಸೈಲೆಂಟಾಗಿ ಕೂತವ್ರು, ನೀವು ಅವ್ನ ಜೊತೆಗೆ ಫೈಟ್ ಮಾಡೋಕ್ಕಾಗಲ್ಲ ಅಂತ. ಸೊ ಇವರಿಬ್ಬರು ಹೊಸದಾಗಿ ಎದ್ದದವ್ರು ಇವಾಗ, ಇದು ಧ್ರುವಂತು ಮತ್ತು ರಿಷಾ. ಸೊ ಅವನ ಬಗ್ಗೆ ಫೈಟ್ ಮಾಡಬೇಕು ಅಂತಲೇ ನಿಂತ್ಕೊಂಡಿರುವಂಥದ್ದು. ಇದು ಆಗುತ್ತೋ ಆಗಲ್ವೋ ಅನ್ನೋದು ಮುಂದಿನ ದಿನಗಳಲ್ಲಿ ಗೊತ್ತಾಗುತ್ತೆ. ಬಟ್ ಸುಮ್ಮನೆ ಕಾವ್ಯನ ಈ ಒಂದು ವಿಚಾರದಲ್ಲಿ ತರುವಂಥದ್ದು ಸರಿ ಅಲ್ಲ ಅನ್ನೋದು ನನ್ನ ಒಂದು ಅನಿಸಿಕೆ. ಆ್ಯಂಡ್ ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಆ್ಯಂಡ್ ಎಲ್ಲ ಮಾಳು ಅವರು ಕ್ಯಾಪ್ಟನ್ ಆಗಿದ್ದಾರೆ. ಅಲ್ಲಿ ನೋಡ್ತಿದ್ರೆ ನೀವು ಆಲ್ರೆಡಿ ಒದ್ದಾಟ ನಡೆಸೋರೆ ಈ ಕಿತ್ತಾಟ ಮುಗಿಸ್ಲಿಕ್ಕೆ. ಬಿಕಾಸ್ ಇದು ನಡೀತಿರುವಂಥದ್ದು ಕಳಪೆ ಮತ್ತು ಉತ್ತಮ ಮಧ್ಯಾಹ್ನ ನಡೀತಾ ಇರುವಂಥದ್ದು. ಇದು ಬಿಗ್ ಬಾಸ್ದು ಒಂದು ಚಟುವಟಿಕೆ ಆಗಿರೋದ್ರಿಂದ ಸೊ ಇದು ಆರಾಮಾಗಿ ಸಲೀಸಾಗಿ ನಡಿಬೇಕು. ಇಲ್ಲೂ ಕೂಡ ಪ್ರಾಬ್ಲಮ್ ಆಗ್ದೇನೆ. ಬಟ್ ಇಲ್ಲಿ ಕಿತ್ತಾಟಗಳು ಮಧ್ಯಾಹ್ನ ನಡೀತಿರೋದ್ರಿಂದ ಟಾಸ್ಕ್ ಮಧ್ಯೆ ಖಂಡಿತವಾಗಲೂ ಎಫೆಕ್ಟ್ ಆಗುತ್ತೆ ಅಂತಲೇ ಹೇಳ್ಬೋದು. ಓಕೆ, ಸೊ ನಿಮ್ಮ ಅನಿಸಿಕೆ ಅಭಿಪ್ರಾಯ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಸದ್ಯಕ್ಕೆ ವಿಡಿಯೋದಷ್ಟೇ, ಮುಂದಿನ ವಿಡಿಯೋದಲ್ಲಿ ಸಿಗೋವರೆಗೂ ಟಾಟಾ, ಬೈ ಬಾಯ್.